ನಮಸ್ತೆ ಎಲ್ರಿಗೂ ಒನ್ ಕನ್ನಡಕ್ಕೆ ಸ್ವಾಗತ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಈ ಖಾತಾ 6ನೇ ಈ ಒಂದು ಭೂ ಗ್ಯಾರಂಟಿ ಇಂದಿನಿಂದ ಜಾರಿ ಅಂತಲೇ ಹೇಳ್ಬೋದು. ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಡಿ.ಕೆ. ಶಿವಕುಮಾರ್ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 5 ನಗರ ಪಾಲಿಕೆಗಳ ಆಸ್ತಿ ಮಾಲೀಕರಿಗೆ ಭೂ ದಾಖಲೆಗಳನ್ನು ಒಂದು ಸುರಕ್ಷತೆ ವಂಚನೆಯಿಂದ ತಪ್ಪಿಸಿಕೊಳ್ಳಲು ಸಲುವಾಗಿ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಡಿ.ಕೆ. ಶಿವಕುಮಾರ್ ಅವರು 23 ಲಕ್ಷಕ್ಕೂ ಅಧಿಕ ಆಸ್ತಿ ದಾಖಲೆಗಳನ್ನು ಸ್ಕ್ಯಾನ್ ಮತ್ತು ಡಿಜಿಟಲೀಕರಣ ಮಾಡಲಾಗಿದೆ. ಅವುಗಳಿಂದ ಈ ಖಾತಾಗಳನ್ನು ಒಂದು ಸಿದ್ಧಪಡಿಸಿ ವಿತರಿಸಲಾಗುತ್ತೆ. ಅದರ ಬೆನ್ನಲ್ಲೇ ಈ 6ನೇ ಭೂ ಗ್ಯಾರಂಟಿ ಯೋಜನೆಯನ್ನು ಘೋಷಿಸಿದ್ದೇವೆ ಅಂತ ಅವರು ತಿಳಿಸಿದ್ದಾರೆ. ಈ 6ನೇ ಭೂ ಗ್ಯಾರಂಟಿ ಯೋಜನೆ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಅಂದರೆ ನಿಮ್ಮ ಆಸ್ತಿಗಳೇನಾದರೂ ಬಿ ಖಾತಾ ಅಂಡರಲ್ಲಿ ಬಂದರೆ ಅದನ್ನು ಎ ಖಾತಾವಾಗಿ ಸರ್ಕಾರ ಕನ್ವರ್ಟ್ ಮಾಡಿಕೊಡ್ತಾ ಇದೆ. ಇದರ ಒಂದು ಮಾರ್ಗಸೂಚಿ ಬೆಲೆ ಅಂದರೆ ಪರಿವರ್ತನೆಗಾಗಿ ಮಾರ್ಗಸೂಚಿ ಬೆಲೆ 5% ಬದಲಿಗೆ 2% ಮಾತ್ರ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆ ಕೇವಲ 100 ದಿನಗಳಲ್ಲೂ ಮಾತ್ರ. ಅಂದರೆ ಆಮೇಲೆ ನೀವು ಮತ್ತೆ 5% ಪೇಮೆಂಟ್ ಮಾಡಬೇಕಾಗಿರುತ್ತೆ. ಬಟ್ ಇವಾಗ 2% ನೀವು ಪಾವತಿ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ 100 ದಿನಗಳ ಒಳಗೆ ಏನಾದರೂ ನೀವು ಮಾಡಿಸಿದ್ರೆ 2% ಅಪ್ಲಿಕೇಬಲ್ ಆಗುತ್ತೆ. ಈ ಒಂದು ಅಭಿಯಾನನ ಪ್ರತಿ ವಾರ ಅಂದರೆ ಶನಿವಾರ ನಿಮಗೆ ಇಲ್ಲಿ ಪ್ರತಿ ಕೇಂದ್ರದಲ್ಲಿಯೂ ಸುಮಾರು ಕೆಲವೊಂದು ಕೇಂದ್ರಗಳನ್ನ ಅವರು ಮಾರ್ಕ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಪ್ರತಿ ಕೇಂದ್ರದಲ್ಲಿಯೂ ಸುಮಾರು 100ರಿಂದ 200 ನಾಗರಿಕರಿಗೆ ಸೇವೆ ಒದಗಿಸಲಾಗುತ್ತೆ. 200ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅವರಿಗೆ ಟೋಕನ್ ನೀಡಿ ಮುಂದಿನ ವಾರ ಅರ್ಜಿ ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ. ಇತ್ಯರ್ಥಪಡಿಸಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಅರ್ಜಿ ಮುಖಾಂತರ. ಇನ್ನು ಪ್ರತಿ ಶನಿವಾರ ಸುಮಾರು 5,000 ನಾಗರಿಕರಿಂದ ಸೇವೆ ಒದಗಿಸುವ ಗುರಿಯನ್ನು ಹೊಂದಿಕೊಳ್ಳಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ನಿಮಗೆ ಪ್ರತಿದಿನವೂ ಕೂಡ ಈ ಸೇವೆ ಇರುತ್ತೆ. ಓಕೆನಾ, ಸೊ ಅಲ್ಲಿಗೆ ನಿಮಗೆ ಪ್ರತಿ ಡೀಟೇಲ್ಸ್ ಏನು ನಿಮಗೆ ಅಲ್ಲಿ ವ್ಯವಸ್ಥೆ ಕಲ್ಪಿಸಬೇಕು ಅದನ್ನೆಲ್ಲ ಸರ್ಕಾರದಿಂದ ನಾವು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸೌಲಭ್ಯಗಳು ಏನು ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಖಾತಾ ಹೊಸ ಈ ಖಾತಾ ಸಿಗುತ್ತೆ, ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಆಗಿರ್ಬೋದು, ಅಥವಾ ಅನೇಕ ದಿನಗಳಿಂದ ನಿಮ್ಗೆ ಏನಾದರೂ ಬಾಕಿ ಇರುವ ನಾಗರಿಕರ ಅರ್ಜಿಗಳು ಅಥವಾ ತಿದ್ದುಪಡಿಗಳು, ಈ ಥರ ಅನೇಕ ಏನೊಂದೇ ಒಂದು ಡ್ಯೂಸ್ ಇದೆ ಕೇಸ್ಗಳು, ಅದನ್ನೆಲ್ಲ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಇನ್ನು ಮೊದಲನೇ ಬಾರಿಗೆ ಅರ್ಜಿ ಸಲ್ಲಿಸುವವರಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ತರಬೇತಿ ಕೂಡ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಓಕೆನಾ, ಸೊ ಒಟ್ಟಾರೆ ಸರ್ಕಾರ ಅನೇಕ ಸ್ಕೀಮ್ಗಳಲ್ಲಿ ಇದು ಕೂಡ ಅಂದ್ರೆ ಅವರ ಏನು ಒಂದು ಯೋಜನೆಗಳನ್ನ ಹಾಕೊಂಡಿತ್ತು ಗ್ಯಾರಂಟಿಗಳನ್ನ, ಅದರಲ್ಲೂ ಕೂಡ ಈ ಒಂದು ಗ್ಯಾರಂಟಿ ಕೂಡ ಭೂ ಗ್ಯಾರಂಟಿ ಅನ್ನೋದು ಕೂಡ ಒಂದಾಗಿದೆ. ಓಕೆನಾ, ಸೊ ಇನ್ನ ಎ ಖಾತಾ ಅಥವಾ ಬಿ ಅಥವಾ ಈ ಖಾತಾ ಅಂದ್ರೆ ಏನು ಅಂತ ನೋಡೋದಾದ್ರೆ, ಎ ಖಾತಾ ಅಥವಾ ಬಿ ಖಾತಾ ಮತ್ತು ಈ ಖಾತಾದಲ್ಲಿ ಮಹತ್ವದ ಬದಲಾವಣೆಗಳು ತರಲಾಗಿದೆ. ಕರ್ನಾಟಕ ಸರ್ಕಾರ ಎ ಖಾತಾ, ಬಿ ಖಾತಾ ಮತ್ತು ಈ ಖಾತಾ ವಿಚಾರದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು. ನಿಮಗೆ ಎ ಖಾತಾ ಇದ್ರೆ ಏನೆಲ್ಲ ಒಂದು ಅನುಕೂಲಗಳಾಗುತ್ತೆ, ನಿಮಗೆ ಬ್ಯಾಂಕ್ ಲೋನ್ ಈಸಿಯಾಗಿ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಮತ್ತೆ ನಕ್ಷೆಗಳನ್ನ ಏನು ತಗೋಬೇಕು, ಅಲ್ಲಿ ನೀವೇನಾದ್ರೂ ಮನೆ ಕಟ್ಟಬೇಕು ಅಥವಾ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ನೀವು ಕೆಲವೊಂದು ನಕ್ಷೆಗಳನ್ನ ತಗೋಬೇಕಾಗತ್ತೆ. ಓಕೆನಾ, ಸೊ ಅಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ, ಸಾಲ ಸೌಲಭ್ಯ ಸಿಗುತ್ತೆ. ಓಕೆನಾ, ಸೊ ಇನ್ನು ಕಟ್ಟಡ ನಕ್ಷೆ ಅನುಮೋದನೆ ನಾನು ಹೇಳ್ದಂಗೆ ಆವಾಗಲೇ ಅದು ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಆದರೆ. ಇನ್ನು ಈ ಒಂದು ಈ ಖಾತಾ ಅಭಿಯಾನ ಏನಿದೆ, ಬೆಂಗಳೂರಿನ 2 ವರ್ಷಗಳ ಹಿಂದೆ ಆಸ್ತಿ ಸುರಕ್ಷತೆಗೋಸ್ಕರ ಇದನ್ನ ಜಾರಿಗೆ ತರ್ತಾರೆ. ಇಂದು ಹೀಗಾಗಿ ಮೇ 16ರಿಂದ ಅಂದ್ರೆ ಇವತ್ತಿಂದ ನನ್ನ ಈ ಖಾತಾ ಅಭಿಯಾನನ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈ ಅಭಿಯಾನ ಇರುತ್ತೆ. 3 ತಿಂಗಳ ಕಾಲ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ನಡೆಸಲಾಗುವುದು. ಒಂದು ಪಾಲಿಕೆಗೆ 10 ಸ್ಥಳಗಳಂತೆ ಒಟ್ಟು 50 ಜಾಗಗಳನ್ನ ಈ ಕಾರ್ಯಕ್ರಮ ನಡೆಯಲಿದೆ ಅಂತ ಸರ್ಕಾರ ತಿಳಿಸಿದೆ. ಇನ್ನು ಈ ಖಾತಾ ವಿತರಿಸಲು ಜಿಬಿಎ ವ್ಯಾಪ್ತಿಯ 50 ಕಡೆಗಳಲ್ಲಿ ಪ್ರತಿ ಶನಿವಾರ ವಿಶೇಷ ಶಿಬಿರಗಳನ್ನ ಕೂಡ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ನಿಮ್ಮ ಆಸ್ತಿಯನ್ನ ಅಧಿಕೃತ ವ್ಯವಸ್ಥೆಯ ಅಡಿಯಲ್ಲಿ ತರುವುದಕ್ಕೆ ಅವಕಾಶ ಇರಲಿದೆ. ಈ ಖಾತಾ ಪಡೆಯಿರಿ, ನಿಮ್ಮ ಆಸ್ತಿಯ ಭದ್ರತೆ ಪಡಿಸಿಕೊಳ್ಳಿ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎ ಖಾತಾದಲ್ಲಿ ಹೊಸ ಅಪ್ಡೇಟ್ ಏನಂದ್ರೆ, ಇನ್ನು ಎ ಖಾತಾದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಆಸ್ತಿದಾರರ ಬಳಿ ಎ ಖಾತಾ ಇದ್ರೆ ಕಟ್ಟಡ ನಕ್ಷೆ ಅನುಮೋದನೆ ಪಡೆಯುವುದಕ್ಕೆ ಇನ್ನು ದಿನಗಳಲ್ಲಿ ಸುಲಭವಾಗುತ್ತೆ. ಎ ಖಾತಾ ಆಸ್ತಿದಾರರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಬಹುದು. ಓಕೆನಾ, ಇನ್ನು ಸರಿಯಾದ ಆಸ್ತಿ ದಾಖಲೆಗಳಿದ್ರೆ ನಿಮ್ಮ ಆಸ್ತಿಯನ್ನ ಇನ್ನಷ್ಟು ಸುರಕ್ಷಿತವಾಗಿ ಇರಲಿದೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆ, ಇನ್ನು ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಗಳ ಪರಿವರ್ತನೆಯಲ್ಲಿ ಗೈಡ್ಲೈನ್ಸ್ ವ್ಯಾಲ್ಯೂ ನಾನು ಹೇಳಿದಾಗೆ ಶುಲ್ಕವನ್ನು ಕಡಿಮೆ ಮಾಡಲಾಗಿದೆ. ಬೆಂಗಳೂರು ಆಸ್ತಿದಾರರು 100 ದಿನಗಳ ಒಳಗಾಗಿ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ನಿಗದಿತ 5% ಆಸ್ತಿಯ ಗೈಡ್ಲೈನ್ಸ್ ವ್ಯಾಲ್ಯೂಗೆ ಬದಲಾಗಿ ಕೇವಲ 2% ಮಾರ್ಗಸೂಚಿ ದರ ಪಾವತಿಸಬೇಕಾಗತ್ತೆ. ತಮ್ಮ ಆಸ್ತಿಯನ್ನು ಪರಿವರ್ತಿಸಿಕೊಳ್ಬಹುದು. ಆದರೆ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಕೇವಲ 2% ಮಾರ್ಗಸೂಚಿ ದರ ಪಾವತಿಸುವ ಅವಕಾಶ ಇನ್ನು 100 ದಿನಗಳು ಮಾತ್ರ ಇದೆ ಅಂತ ಸರ್ಕಾರ ಹೇಳಿದೆ. ಓಕೆನಾ, 100 ದಿನ ಆದ್ಮೇಲೆ ನೀವು ಬರ್ತೀವಿ ಅಂದ್ರೆ ನೀವು 5% ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ,
ಸೊ ಇದು ಒಂದು. ಇನ್ನು ಮಹತ್ವದ ಯೋಜನೆಯ ಉದ್ದೇಶ ಏನಂದ್ರೆ ಮೇಯ್ನ್ ಆಗಿ ನಾವು ಬಾಕಿ ಇರೋ ಪ್ರಕರಣಗಳನ್ನ ಗಣನೀಯವಾಗಿ ಕಡಿಮೆ ಮಾಡ್ಕೋಬೇಕು, ನಾಗರಿಕರ ಅನುಕೂಲತೆಗೆ ಅವ್ರನ್ನ ಸುಧಾರಿಸಬೇಕು, ಇನ್ನು ಸುಲಭ, ಪರಿಣಾಮಕಾರಿ ಹಾಗೂ ನಾಗರಿಕ ಸ್ನೇಹಿಯಾಗಿ ನಾವು ಈ ಖಾತಾವನ್ನು ಒದಗಿಸಬೇಕು. ಓಕೆನಾ? ಸೊ ಒಟ್ಟಾರೆ ಸರ್ಕಾರ ಒಂದು ಒಳ್ಳೆ ಸ್ಕೀಮ್ನ ಹಾಕೊಳ್ತಾ ಇದೆ. ಎಲ್ಲ ಆಸ್ತಿಗಳು ನೀವೇನಾದ್ರೂ ಈ ಬಿ ಖಾತಾದಿಂದ ಎ ಖಾತಾ ಕನ್ವರ್ಟ್ ಮಾಡಬೇಕು ಅಂದ್ರೆ ಆದಷ್ಟು ಬೇಗ ಮಾಡಿಸಿ. ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.